ಇವತ್ತು ಭಾರತ ದೇಶದಲ್ಲಿ ಅನೇಕ ರಾಜ್ಯಗಳು ಅಥವಾ ರಾಜ್ಯ ಸರ್ಕಾರಗಳು ಅಥವಾ ಬೇರೆ ಬೇರೆ ಪಕ್ಷಗಳು ಏನ್ ಮಾಡ್ತಾ ಇದೆ, ಚುನಾವಣೆಯಲ್ಲಿ ಗೆಲ್ಲೋದಕ್ಕೋಸ್ಕರ ಗಿಮಿಕ್ ಅನ್ನ ಮಾಡ್ತಾ ಇದೆ. ಯಾವ ರೀತಿ ಗಿಮಿಕ್ ಅಂತ ಹೇಳಿದ್ರೆ, ಉಚಿತವಾಗಿ ಆ ಸೌಲಭ್ಯ ಈ ಸೌಲಭ್ಯ ಕೊಡೋದನ್ನ ಮಾಡ್ತಾ ಇದ್ದಾರೆ. ಉದಾಹರಣೆಗೆ ಎಷ್ಟೋ ರಾಜ್ಯಗಳಲ್ಲಿ ಇವತ್ತಿಗೆ ಗ್ಯಾರಂಟಿಯ ಹೆಸರಿನಲ್ಲಿ ಬೇರೆ ಬೇರೆ ಪಕ್ಷಗಳದ್ದು, ಕಾಂಗ್ರೆಸ್ ಅಂತಲ್ಲ, ಬಿಜೆಪಿ ಅಂತಲ್ಲ, ಬೇರೆ ಬೇರೆ ಪಕ್ಷಗಳು ಜನರಿಗೆ ಉಚಿತವಾಗಿ ಅದನ್ನ ಕೊಡ್ತೇವೆ. ಕರೆಂಟ್ ಆಗಿರಬಹುದು, ಬಸ್ ಪಾಸ್ ಆಗಿರಬಹುದು, ಉಚಿತ ಪ್ರಯಾಣ ಆಗಿರಬಹುದು, ಅಕ್ಕಿ ಆಗಿರಬಹುದು, ಗ್ಯಾಸ್ ಆಗಿರಬಹುದು, ಹೀಗೆ ಅನೇಕ ಯೋಜನೆಗಳನ್ನ ಕೊಡ್ತಾ ಇದೆ. ಆದ್ರೆ ಒಂದು ರಾಜ್ಯ ಮಾತ್ರ ಇಡೀ ದೇಶಕ್ಕೆ ಮಾದರಿಯಾಗುವಂತಹ ಒಂದು ಯೋಜನೆಯನ್ನ ಜಾರಿಗೆ ತಂದಿದೆ. ಆ ಯೋಜನೆ ಏನು ಅಂತ ಹೇಳಿದ್ರೆ, ಎಲ್ಲರಿಗೂ ಕೂಡ ಉಚಿತವಾದಂತಹ ಶಿಕ್ಷಣ. ಅದು ಕಿಂಡರ್ ಗಾರ್ಡನ್ ಇಂದ ಹಿಡ್ಕೊಂಡು, ಅಂದ್ರೆ LKG ಇಂದ ಹಿಡ್ಕೊಂಡು PG ತನಕ, ಅವನು ಸ್ನಾತಕೋತ್ತರ ಅಥವಾ ಉನ್ನತ ವ್ಯಾಸಂಗ ಏನು ಉನ್ನತ ಶಿಕ್ಷಣ ಅಂತ ಹೇಳ್ತೀವಿ, ಅಲ್ಲಿಯ ತನಕ ಕೂಡ ಅವನು ಒಬ್ಬ ವಿದ್ಯಾರ್ಥಿ ಅಥವಾ ಒಬ್ಬ ಮಗು ಅಧ್ಯಯನ ಮಾಡಿದ್ರೆ ಅವನಿಗೆ ಉಚಿತವಾಗಿ ಶಿಕ್ಷಣ ನೀಡುವಂತಹ ನಿರ್ಧಾರಕ್ಕೆ ಒಂದು ರಾಜ್ಯ ಬಂದಿದೆ. ಆ ರಾಜ್ಯ ಯಾವುದು ಅಂತ ಹೇಳಿದ್ರೆ ಒಡಿಶಾ ಸರ್ಕಾರ ಅಥವಾ ಒಡಿಶಾ ರಾಜ್ಯ. ಅಲ್ಲಿ ಮೋಹನ್ ಚರಣ್ ಮಾಜಿ ಎನ್ನುವಂತಹ ಮುಖ್ಯಮಂತ್ರಿಯವರು ಈ ಒಂದು ದಿಟ್ಟ ನಿರ್ಧಾರಕ್ಕೆ ಬಂದಿದ್ದಾರೆ. ಎಷ್ಟೋ ಜನ ಆಮಿಷಗಳನ್ನ ಒಡ್ಡುವಂತಹ ಕೆಲವೊಂದಿಷ್ಟು ಅಥವಾ ಎಷ್ಟೋ ಜನರನ್ನ ಆಲಸ್ಯ ಮಾಡುವಂತಹ ಯೋಜನೆಗಳನ್ನ ಜಾರಿಗೆ ತಂದಿದ್ದಾರೆ. ಆದ್ರೆ ಈ ಸರ್ಕಾರ ಮಾತ್ರ ಉಚಿತವಾದಂತಹ ಶಿಕ್ಷಣವನ್ನ ನಾವು ತರ್ತೇವೆ, ಪ್ರತಿ ಮಗು ಕೂಡ ಚಿಕ್ಕದಿಂದ ಹಿಡ್ಕೊಂಡು ದೊಡ್ಡವನಾಗುವ ತನಕ ಎಲ್ಲ ಶಿಕ್ಷಣ ಫ್ರೀ ಅಂತ ಹೇಳಿದ್ದಾರೆ. ಅಂದ್ರೆ ಸರ್ಕಾರಿ ಶಾಲೆಯಲ್ಲಿ ಕಲಿಯುವ ಮಕ್ಕಳಿಗೆ. ಪ್ರೈವೇಟ್ ಶಾಲೆಗಳಲ್ಲಿ ಇದು ಅನ್ವಯ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಯಾಕಂತ ಹೇಳಿದ್ರೆ ಬಹುತೇಕ ಅನ್ವಯ ಆಗೋದಿಲ್ಲ. ಇನ್ನೂ ಒಂದೇನಂತ ಹೇಳಿದ್ರೆ, ಇಲ್ಲಿ ಎಲ್ಲರೂ ಕೂಡ ಒಡಿಶಾದಲ್ಲಿ ಶಿಕ್ಷಣ ಉಚಿತ ಅಂತ ಹೇಳ್ತಾ ಇದ್ದಾರೆ, ಆದ್ರೆ ಎಲ್ಲ ಕೋರ್ಸ್ಗಳಿಗೂ ಕೂಡ ಇದು ಲಭ್ಯ ಆಗೋದಿಲ್ಲ ಅಂತ ಅನ್ನೋದು ಕೆಲವರ ಅಭಿಪ್ರಾಯ ಆಗಿದೆ. ಯಾಕಂತ ಹೇಳಿದ್ರೆ ಮೆಡಿಕಲ್ ಅಥವಾ ಇಂಜಿನಿಯರಿಂಗ್ ನಂತಹ ಒಂದಿಷ್ಟು ಶಿಕ್ಷಣ ಎಲ್ಲ ಕಡೆಯಲ್ಲೂ ಸರ್ಕಾರಿ ಕಾಲೇಜ್ಗಳಲ್ಲಿ ಇರೋದಿಲ್ಲ ಅಥವಾ ಎಲ್ಲದಕ್ಕೂ ಸರ್ಕಾರಿ ಶಾಲೆಗಳು ಇರೋದಿಲ್ಲ. ಹಾಗಾಗಿ ಅಲ್ಲಿ ಕಲಿಯುವಂತಹ ಮಕ್ಕಳಿಗೆ ಉಚಿತವಾಗಿ ಇರುತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಸರ್ಕಾರದಲ್ಲಿ ಕಲಿಯುವಂತಹ ಸರ್ಕಾರಿ ಕಾಲೇಜುಗಳಲ್ಲಿ ಇದುವರೆಗೂ ಶುಲ್ಕ ಕಡಿಮೆನೇ ಇರ್ತಾ ಇತ್ತು, ಏನೇ ಕಲ್ತರೂ ಕೂಡ. ಆದ್ರೆ ಮುಂದೆ ಕಂಪ್ಲೀಟ್ ಆಗಿ ಅವರಿಗೆ ಉಚಿತ ಅಂತ ಮಾಡಿದ್ದಾರೆ. ಇದರಿಂದಾಗಿ ಆರ್ಥಿಕವಾಗಿ ಹಿಂದುಳಿದಂತಹ ಮಕ್ಕಳಿಗೆ ಅಥವಾ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಈ ಒಂದು ಯೋಜನೆಯಿಂದ ನೆರವು ಸಿಗುತ್ತೆ ಅಂತ ಹೇಳಿ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಏನೇ ಆದ್ರೂ ಕೂಡ ಇಡೀ ಶಿಕ್ಷಣವನ್ನ ಉಚಿತವಾಗಿ ಕೊಡುವಂತಹ ಒಡಿಶಾ ಸರ್ಕಾರದ ನಿರ್ಧಾರವನ್ನ ಇಡೀ ದೇಶಾದ್ಯಂತ ಎಲ್ಲ ಜನರು ಕೂಡ ಸ್ವಾಗತ ಮಾಡಿದ್ದಾರೆ. ಹಾಗಾಗಿ ಇಂತಹ ಯೋಜನೆ ಬೇರೆ ರಾಜ್ಯಗಳಲ್ಲೂ ಬರಲಿ, ಬೇರೆ ಬೇರೆ ಸುಮ್ಮನೆ ಆ ಯೋಜನೆ ಈ ಯೋಜನೆ ಕೊಡೋ ಬದಲು ಈ ರೀತಿಯಾಗಿ ಉಚಿತ ಶಿಕ್ಷಣ ಕೊಡುವಂತಾಗಲಿ ಅಂತ ಹೇಳಿ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಉತ್ತರ ಕರ್ನಾಟಕ ವಿದ್ಯಾರ್ಥಿಗಳ ಭವಿಷ್ಯ ನಿರ್ಮಾಣಕ್ಕೆ ಭದ್ರ ಬುನಾದಿಯಾಗಿ ನಿಂತಿದೆ ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆ ಬೀಳಗಿ. 30 ವರ್ಷಗಳಿಂದ ಲಕ್ಷಾಂತರ ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾಗಿದೆ. ಒಂದೇ ಸೂರಿನಡಿ KGಯಿಂದ PG ವರೆಗೆ ಕಲಿಯುವ ಅವಕಾಶ ಇಲ್ಲಿದೆ. CBSE ಸ್ಕೂಲ್, ಸೈನ್ಸ್ ಅಂಡ್ ಕಾಮರ್ಸ್ PU ಕಾಲೇಜ್, ಪದವಿ ಸ್ನಾತಕೋತ್ತರ ಪದವಿ ಅಧ್ಯಯನಕ್ಕೆ ಬೆಸ್ಟ್ ಸಂಸ್ಥೆಯಾಗಿದೆ. ಡಿಜಿಟಲ್ ಕ್ಲಾಸ್ ರೂಮ್, ನುರಿತ ಬೋಧಕರು, ಬೃಹತ್ ಲೈಬ್ರರಿ, ಪ್ರಾಕ್ಟಿಕಲ್ ಲ್ಯಾಬ್, ವಿಶಾಲವಾದ ಕ್ಯಾಂಪಸ್, ಬಾಲಕ ಬಾಲಕಿಯರ ಪ್ರತ್ಯೇಕ ಸುಸಜ್ಜಿತ ಹಾಸ್ಟೆಲ್, ಆಟದ ಮೈದಾನ, ಸ್ವಿಮ್ಮಿಂಗ್ ಪೂಲ್, ಸ್ಕೂಲ್ ಬಸ್, ಸೆಕ್ಯೂರಿಟಿ ವ್ಯವಸ್ಥೆ ಸೇರಿದಂತೆ ಅತ್ಯಾಧುನಿಕ ಸೌಲಭ್ಯಗಳಿವೆ. ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಸದಾ ಸಿದ್ಧವಾಗಿದೆ ಈ ವಿದ್ಯಾದೇಗುಲ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.